ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಡಿಸೆಂಬರ್ 8ರಿಂದ ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ನಡೆಯುತ್ತೆ. ಈ ಒಂದು ಅಧಿವೇಶನಕ್ಕೆ ಸಾಕಷ್ಟು ಬಂದೋಬಸ್ತ್ ಕೂಡ ಈಗಾಗಲೇ ಬೆಳಗಾವಿಯ ಪೊಲೀಸ್ ಇಲಾಖೆ ಮಾಡ್ಕೊಳ್ತಾ ಇರುವಂಥದ್ದು. ಅದರ ಜೊತೆಗೆ ಅವರಿಗೆ ವಸತಿ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಿರುವಂಥದ್ದು. ಇದೇನಿದೆ ಈಗ ಟೆಂಟ್ ಸಿಟಿ ಅನ್ನುವಂಥದ್ದು ಜರ್ಮನ್ ಟೆಂಟ್ ಮೂಲಕ ಇಲ್ಲಿ ಪೊಲೀಸರಿಗೆ ವಾಸ್ತವ್ಯ ಹೂಡೋಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿರುವಂಥದ್ದು. ಇಲ್ಲಿ ಸುಮಾರು 2,500 ಜನ ಪೊಲೀಸ್ ಸಿಬ್ಬಂದಿಗಳು ವಾಸ್ತವ್ಯಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಊಟ ಸೇರಿದಂತೆ ಬಿಸಿನೀರು ವ್ಯವಸ್ಥೆ ಎಲ್ಲವೂ ಕೂಡ ಅಚ್ಚುಕಟ್ಟಾಗಿ ಈಗಾಗಲೇ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಸದ್ಯ ಈಗ ಬೆಳಗಾವಿಯ ನಗರ ಪೊಲೀಸ್ ಆಯುಕ್ತರಾದಂಥ ಭೂಷಣ್ ಬೋರ್ಸೆ ಅವರೇ ಖುದ್ದು ಇದರ ಮುಂದಾಳತ್ವವನ್ನು ವಹಿಸಿರುವಂಥದ್ದು. ಬೆಳಗಾವಿಯಲ್ಲಿ ಸಾಕಷ್ಟು ಪ್ರತಿಭಟನೆಗಳು ಕೂಡ ನಡೀತಾ ಇರುವಂಥದ್ದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ದೆಹಲಿಯಲ್ಲಿ ಏನು ಒಂದು ಅನಾಹುತ ನಡೆಯಿತು, ಅದಾದ ಬಳಿಕ ಪೊಲೀಸ್ ಇಲಾಖೆಯಲ್ಲೂ ಕೂಡ ಸಾಕಷ್ಟು ಏನು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ತಾ ಇರುವಂಥದ್ದು. ಇದೇ ಒಂದು ಕಾರಣಕ್ಕಾಗಿ ಬೆಳಗಾವಿಯಲ್ಲಿ ಇಡೀ ಸರ್ಕಾರವೇ ಇರುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಘಟನೆಗಳು, ಅಚಾತುರ್ಯ ಅಥವಾ ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯಾಗುವಂಥ ಕೆಲಸ ಇರಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಸದ್ಯ ಈಗ ಭೂಷಣ್ ಬೋರ್ಸೆ ಅವರು ಹೆಚ್ಚಿನ ಪೊಲೀಸ್ ಬಂದೋಬಸ್ತನ್ನು ಈಗಾಗಲೇ ಮಾಡ್ಕೊಳ್ತಾ ಇರುವಂಥದ್ದು. ನಮ್ಮ ಜೊತೆಗೆ ಪೊಲೀಸ್ ಕಮಿಷನರ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಸರ್, ಈಗ ಯಾವ ರೀತಿಯಾಗಿ ಪೊಲೀಸ್ ಬಂದೋಬಸ್ತನ್ನು ವ್ಯವಸ್ಥೆಯನ್ನು ಈ ಒಂದು ಅಧಿವೇಶನಕ್ಕೆ ಮಾಡ್ಕೊಂಡಿದ್ದೀವಿ? ಈ ವರ್ಷ ಪ್ರತಿ ವರ್ಷ ಥರ ನಮ್ಮ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಸಿಬ್ಬಂದಿ ಮತ್ತು ಅಧಿಕಾರಿ ಡಿಪ್ಲಾಯ್ಮೆಂಟ್ ಇಲ್ಲಿ ಮಾಡ್ತಾ ಇದ್ದೀವಿ. ನಮಗೆ ಸಹಾಯ ಮಾಡೋಕ್ಕೆ ರಾಜ್ಯ ಪೊಲೀಸಿಂದ 6,000 ಮೇಲ್ಪಟ್ಟ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಬರ್ತಾ ಇದ್ದಾರೆ. ನಾವೀಗ ಇಲ್ಲಿ ನಮ್ಮ ಟೆಂಟ್ ಸಿಟಿನಲ್ಲಿ ಇದ್ದೀವಿ. ಇಲ್ಲಿ 2,500 ಅಧಿಕಾರಿ ಮತ್ತು ಸಿಬ್ಬಂದಿದು ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ನನ್ನ ಹಿಂದೆ ನೀವು ನೋಡ್ತಾ ಇರ್ಬೋದು, ಬೆಡ್ಸ್ ವ್ಯವಸ್ಥೆ ಇದೆ. ಈ ಕಡೆ ಡೈನಿಂಗ್ ಏರಿಯಾ ಇದೆ ಮತ್ತು ಈ ಸೈಡಲ್ಲಿ ಇದು ವಾಶ್ರೂಮ್ ಮತ್ತು ಟಾಯ್ಲೆಟ್ದು ವ್ಯವಸ್ಥೆ ಮಾಡಲಾಗಿದೆ. ಬಿಸಿ ನೀರಿನ ಕೂಡ ಇಲ್ಲಿ ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ. ಸರಿ, ಎಷ್ಟು ಜನ CPIಗಳು, PSIಗಳು ಮತ್ತು SP ರ್ಯಾಂಕ್ನವರು ಎಷ್ಟು ಜನ ಇದ್ದಾರೆ? SP ರ್ಯಾಂಕ್ನಲ್ಲಿ 5 IPS SP ಬರ್ತಾ ಇದ್ದಾರೆ, 9 ಅಡಿಷನಲ್ SP ರ್ಯಾಂಕ್ ಅಧಿಕಾರಿ ಬರ್ತಾ ಇದ್ದಾರೆ ಮತ್ತು CPI DSP ಎಲ್ಲ ನಾನು ಒಂದು ಪ್ರೆಸ್ ನೋಟ್ನಲ್ಲಿ ಇದು ಜಾರಿ ಮಾಡಿಸ್ತೇನೆ. ಈ ಸರಿ ಹೆಚ್ಚಿಗೆ ಬಂದೋಬಸ್ತ್ ಸಿಬ್ಬಂದಿಗಳ ನೇಮಕ ಮಾಡಿರುವಂಥದ್ದು ಪ್ರತಿ ವರ್ಷ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಬಟ್ ಈ ವರ್ಷ ನಾವು ಇನ್ನೂ ಹೆಚ್ಚಿನ ಕಟ್ಟೆಚ್ಚರ ವಹಿಸ್ತಾ ಇದ್ದೀವಿ. ದಿಲ್ಲಿನಲ್ಲಿ ಒಂದು ಘಟನೆ ನಡೆದಿದೆ. ಆ ಹಿನ್ನೆಲೆ ಆಗಲಿ ಅಥವಾ ಇಲ್ಲಿ ನಾವು ಪ್ರತಿಭಟನೆಯದು ಸ್ಟಡಿ ಮಾಡಿದಾಗ ಕೆಲವು ಪ್ರತಿಭಟನೆ ಹಿಂಸಾತ್ಮಕ ತಿರುವು ತಗೊಂಡು 27 FIR ಆಗಿದೆ. ಸಾಕಷ್ಟು ಪೊಲೀಸ್ಗೆ ಮತ್ತು ಸಾಮಾನ್ಯ ಜನರಿಗೆ ಕೂಡ ಅದರಲ್ಲಿ ಗಾಯ ಆಗಿದೆ, ಆರ್ಥಿಕ ನಷ್ಟ ಉಂಟಾಗಿದೆ. ಆ ಹಿನ್ನೆಲೆಯಲ್ಲಿ ಮತ್ತು ನ್ಯಾಷನಲ್ ಹೈವೇ ಅದರ ನಮ್ಮ ವಿಧಾನಸೌಧ ಎದುರುಗಡೆನೇ ಹೋಗುತ್ತೆ, ಸಾವಿರಾರು ವೆಹಿಕಲಲ್ಲಿ ಸಂಚಾರ ಇರುತ್ತೆ. ಯಾವುದೇ ಪ್ರತಿಭಟನಾಕಾರರು ರಸ್ತೆ ತಡೆ ಮಾಡಿದರೆ ಸಾಕಷ್ಟು ಆರ್ಥಿಕ ನಷ್ಟ ಉಂಟಾಗುತ್ತದೆ. ಆ ಹಿನ್ನೆಲೆಯಲ್ಲಿ ನಾವು ಇಲ್ಲಿ BNSS 163 ಜಾರಿ ಮಾಡಿದ್ದೀವಿ. ಸೊ ಪ್ರತಿಭಟನಾಕಾರರು ಪ್ರತಿಭಟನೆ ಮಾಡೋಕ್ಕೆ ಅವ್ರದ್ದು ಹಕ್ಕ ಇದೆ ಅದು. ಆದರೆ ಸಾವಿರಾರು ಲಕ್ಷಾಂತರ ಜನರು ಅವರಿಗೆ ದಯವಿಟ್ಟು ಕರೆ ಮಾಡಬಾರ್ದು. ಎಷ್ಟು ನಾವು ಪೊಲೀಸ್ ಪರ್ಮಿಷನಲ್ಲಿ ನೀಡ್ತೀವಿ ಅಷ್ಟೇ ಲಿಮಿಟೆಡ್ ನಂಬರ್ನಲ್ಲಿ ಅವರು ಬರಲಿ, ಅವರ ವಿಚಾರ ಇಲ್ಲಿ ವ್ಯಕ್ತ ಮಾಡಲಿ. ಸರಿ, ಇನ್ನೊಂದು ಈ ಒಂದು ಹುದ್ದೆಗಳನ್ನು ನೇಮಕಾತಿ ಮಾಡ್ಕೊಳ್ಳಿ ಅಂತೇಳಿ ಸಾಕಷ್ಟು ಜನ ಈಗ ವಿದ್ಯಾರ್ಥಿಗಳು ಮತ್ತು ಈ ಕಾಂಪಿಟೇಟಿವ್ ಎಕ್ಸಾಮ್ ಓದುವಂತಹ ಸಾಕಷ್ಟು ಜನ ಉದ್ಯೋಗಾಕಾಂಕ್ಷಿಗಳು ಕೂಡ ಬರ್ತೀವಿ, ನಾವು ಪ್ರತಿಭಟನೆ ಮಾಡ್ತೀವಿ ದೊಡ್ಡ ಮಟ್ಟದಲ್ಲಿ ಅನ್ನುವಂಥದ್ದಿದೆ. ಸರ್, ಧಾರವಾಡದಲ್ಲಿ ನಿನ್ನೆ ಕೂಡ ಆಗಿರುವಂಥದ್ದು. ಹೌದು, ಅವರಿಂದ ಅರ್ಜಿ ಬಂದಿದೆ. ನಾವು ಅವರಿಂದ ಕೆಲವು ಎಕ್ಸ್ಪ್ಲನೇಷನ್ ಕೇಳಿದ್ದೀವಿ. ಅವ್ರದ್ದು ಉತ್ತರ ಏನು ಬರುತ್ತೆ ಅದರ ಆಧಾರದ ಮೇಲೆ ನಾವು ವಿತ್ ಕಂಡೀಷನ್ಸ್ ಪರ್ಮಿಷನ್ ನೀಡ್ತೀವಿ. ಈಗಾಗಲೇ ಅರ್ಜಿ ಕೊಟ್ಟಿದ್ದಾರೆ. ಯಾವ ಡೇಟಿಗೆ ಏನಾದರೂ ಮಾಡ್ತೀವಿ? ಡೇಟ್ ನನಗೆ ನೆನಪು ಇಲ್ಲ, ಬಟ್ ಅವರು ನಮಗೆ ಅನುಮತಿ ನೀಡಿ ಅಂತ ಕೇಳಿದ್ದಾರೆ. ಅದಕ್ಕೆ ನಾವು ಎಷ್ಟು ಜನ ಬರ್ತೀವಿ, ಎಲ್ಲಿಂದ ಬರ್ತೀರಿ ಅದೆಲ್ಲ ಮಾಹಿತಿ ಕೇಳಿದ್ದೀವಿ. ಅದರ ಆಧಾರದ ಮೇಲೆ ನಾವು ಅನುಮತಿ ನೀಡ್ತೀವಿ. ಮತ್ತು ವ್ಯವಸ್ಥೆ, ಊಟದ ವ್ಯವಸ್ಥೆ ಎಲ್ಲ ಪ್ರಾಪರ್ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಒಂದೊಂದು ಕ್ಯಾಂಪ್ಗೆ ನಾವು ಒಂದು ಅಧಿಕಾರಿಗೆ ಇದೆ, ಊಟ ತಿಂಡಿ ಅಕೊಮೊಡೇಷನ್ ಚೆನ್ನಾಗಿದೆ ಇಲ್ಲ, ಅದು ಕ್ಯಾಂಪ್ ಆಫೀಸರ್ ಅಂತ ಒಂದು ಡಿಸಿಗ್ನೇಟೆಡ್ ಪೋಸ್ಟೇ ಮಾಡ್ತಾ ಇದ್ದೀವಿ ನಾವು ಈ ಎಲ್ಲ ಬರುವ ಅಧಿಕಾರಿಗಳಲ್ಲಿ, ಸೊ ದಟ್ ನಮ್ಮ ಸಿಬ್ಬಂದಿಗೆ ಯಾವುದೇ ಕುಂದುಕೊರತೆ ಇರಬಾರ್ದು. ಸರಿ, ಈ ಸರಿ ಚಳಿ ಕೂಡ ಜಾಸ್ತಿ ಆಗ್ತಾ ಇದೆ ಪಾಪ. ಈಗ ಹೊರಗಡೆ ಭಾಗದಲ್ಲಿ ಅಂದರೆ ಯೂಶಲಿ ಹೆಚ್ಚಿನ ಚಳಿ ಇರುತ್ತೆ. ಸೊ ಅದಕ್ಕಾಗಿ ನಿಮ್ಮ ಸಿಬ್ಬಂದಿಗಳ ಕಾಳಜಿಯನ್ನು ವಹಿಸ್ತಾ ಇದ್ದೀರಿ? ಹೌದು, ಬ್ಲ್ಯಾಂಕೆಟ್ಸ್ ಮತ್ತು ಬಿಸಿ ನೀರಿನ ವ್ಯವಸ್ಥೆ ಮಾಡಲಾಗಿದೆ. ಸೊ ಐ ಹೋಪ್ ಇಟ್ ಶುಡ್ ಬಿ ಸಫಿಷಿಯಂಟ್ ಫಾರ್. ಎಸ್. ಸೊ ಇದಿಷ್ಟು ಸದ್ಯ ಈಗ ಒಂದು ಕಡೆ ಅಧಿವೇಶನಕ್ಕೆ ಜಿಲ್ಲಾಡಳಿತ ಸಿದ್ಧತೆಯನ್ನು ನಡ್ಕೊಂಡ್ರೆ, ಇನ್ನೊಂದು ಕಡೆ ಕಾನೂನು ಸುವ್ಯವಸ್ಥೆ ಕಾಪಾಡುವಂಥ ನಿಟ್ಟಿನಲ್ಲಿ ಈಗ ಪೊಲೀಸ್ ಬಂದೋಬಸ್ತನ್ನು ಕೂಡ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಈ ಸಾರಿ ಅತಿ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನು ನೇಮಕ ಮಾಡಿಕೊಂಡಿರುವಂಥದ್ದು. ಈ ಒಂದು ಮತ್ತು ಇದರ ಜೊತೆಗೆ ಯಾವುದೇ ರೀತಿಯಾದಂತಹ ಅನಾನುಕೂಲ ಸಿಬ್ಬಂದಿಗಳಿಗೂ ಕೂಡ ಆಗದಂತೆ ಈಗಾಗಲೇ ಮುಂಜಾಗ್ರತೆ ಕ್ರಮಗಳನ್ನು ವಹಿಸ್ಕೊಂಡಿರುವಂಥದ್ದು. ಕ್ಯಾಮ್ರಾಮನ್ ಪ್ರವೀಣ್